ನಾನು ಅದೇ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಕಳಸದಿಂದ ನೆಕ್ಸ್ಟ್ ನಾವೀಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿ. ಇವಾಗ ನಾವು ಸ್ಟಾರ್ಟಿಂಗ್ ಒಳಗಡೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಈಗ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಬಂದು ಸ್ವಲ್ಪ ದೂರಕ್ಕೇ ಅಲ್ಲೊಂದು ನಲ್ಲಿ ಇದೆ. ನಲ್ಲಿನಲ್ಲಿ ಎಲ್ಲರೂ ಕಾಲು ತೊಳ್ಕೊಂಡು ಹೊರಟು ಒಳಗಡೆ ಹೋಗೋಣ ಅಂತ. ಹೊರಗಡೆ ಅಂತೂ ದೇವಸ್ಥಾನ ಸುತ್ತಮುತ್ತ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಸುತ್ತ ಒಳ್ಳೆ ಕಾಡು ಥರ ಕಾಣಿಸ್ತಾ ಇದೆ. ಒಳ್ಳೆ ನೋಡೋದಕ್ಕೆ ಒಳ್ಳೆ ಕಾಡು ಅಂತಲೇ ಅನಿಸುತ್ತೆ. ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನು ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಸ್ವಲ್ಪ ಮೆಟ್ಲುಗಳಿದೆ. ಮೆಟ್ಲು ಹತ್ಕೊಂಡು ಹೋಗಬೇಕು. ಜಾಸ್ತಿ ಏನಿಲ್ಲ, ಅಂಥ ಸುಸ್ತೇನಾಗಲ್ಲ ಹತ್ತೋದಕ್ಕೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನಾನು ಇದೇ ಫಸ್ಟ್ ಟೈಮ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದು. ನೋಡಬೇಕು ಅಂತ ತುಂಬ ಆಸೆ ಇತ್ತು. ಅಂತೂ ಇಂತೂ ದೇವಸ್ಥಾನದೊಳಗಡೆ ಬಂದಾಯಿತು. ಇವಾಗ ಅಪ್ಪ ಮಗ ನೋಡಿ, ಅಂದರೆ ಸ್ವಲ್ಪ ಜನ ನಿಂತಿದ್ದರು ಕ್ಯೂ ಅಲ್ಲಿ. ಸ್ವಲ್ಪ ಹೊತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ನೋಡಿ. ಪಾಪು ಮತ್ತು ಅಪ್ಪ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅಂತ. ಅವನು ಸ್ವಲ್ಪ ಸೆಕೆ ಆಗ್ತಿತ್ತು, ನಿದ್ದೆ ಬರ್ತಾಯಿತ್ತು ಅಂತ ಅಳ್ತಿದ್ದ. ಬಿಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದ. ಅಷ್ಟೊಂದೇನು ಹಠ ಮಾಡ್ತಾ ಇರಲಿಲ್ಲ. ನಾವು ಸ್ಟಾರ್ಟಿಂಗ್ ಬಂದಾಗ ಜಾಸ್ತಿ ರಶ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಹೋಗ್ತಾ ತುಂಬ ಜನ ಆಗೋದ್ರು. ನಾವು ಅಂದ್ಕೊಳ್ಳಿಲ್ಲ ಇಷ್ಟೊಂದು ರಶ್ ಆಗುತ್ತೆ ಅಂತ. ಅಷ್ಟು ನಮ್ಮ ನಿಂತ್ಕೊಂಡ್ಮೇಲೆ ನಮ್ಮ ಹಿಂದೆನೂ ಅಷ್ಟೊಂದು ಜನ, ಒಂದು 3 ಲೈನ್ ಆಗೋಯಿತು. ಲೈನ್ ಬಿಟ್ಟು ಸೈಡಲ್ಲೆಲ್ಲ ಜನ ನಿಂತ್ಕೊಂಡಿದ್ರು. ಅಷ್ಟೊಂದು ಕ್ಯೂ ಇತ್ತು. ನಾನು ಕ್ಯೂಯಲ್ಲಿ ಹಿಂದೆ ನಿಂತ್ಕೊಂಡು ನನ್ನ ಪಾಪು ನೋಡ್ತಾನೇ ಇರ್ತಾಯಿದ್ದೆ, ಅವನು ಏನೇನು ಆಟ ಆಡ್ತಾನೆ ಅಂತ. ಕ್ಯೂವಲ್ಲಿ ಇನ್ನೇನು ಮಾಡೋದು, ಹಂಗೆ ವೀಡಿಯೋ ಮಾಡ್ಕೊಂಡು ನೋಡ್ತಾ ಇದ್ದೆ. ಅವನಿಗೆ ಹೊಟ್ಟೆ ಹಸಿತೈತೆ ನೋಡಿ, ಇಲ್ಲಿ ಬಾಯಿಗೆ ಎಲ್ಲ ಫುಲ್ ಕೈಯೆಲ್ಲ ತುರ್ಕೋತಾ ಇದ್ದಾನೆ. ನೆಕ್ಸ್ಟ್ ಒಳಗಡೆ ಬಂದರೆ ಆ ಕಡೆ ಈ ಕಡೆ 2 ಸಿಂಹದ್ದು ಸ್ಟ್ಯಾಚು ಇಟ್ಟಿದ್ದಾರೆ. ನನ್ನ ಮಗಳು ಮುಟ್ತೀನಿ ಕೂತ್ಕೋತೀನಿ ಅಂತ ಅವಳೆ. ನಾವು ಅಷ್ಟೇ, ಬೇಡ ಸುಮ್ಮನೆ ಇರೋ, ಮುದ್ದು ಹೊಡಿತಾರೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಒಳಗಡೆ ಬಂದ್ವಿ ಈಗ. ಇವಾಗ ನೋಡಿ, ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದೇವ್ರನ್ನ ತೋರಿಸೋದಕ್ಕೆ. ಇಲ್ಲಂತೂ ತುಂಬಾ ಸ್ಟ್ರಿಕ್ಟ್ ಇದೆ. ಒಳಗಡೆ ವೀಡಿಯೋ ಮಾಡೋದಕ್ಕೆ ಏನಕ್ಕೂ ಬಿಡಲ್ಲ. ಒಳಗಡೆ ಬಂದ ತಕ್ಷಣ ದೇವ್ರಿಗೆ ಇಲ್ಲಿ ಇಷ್ಟೊಂದು ದೀಪಗಳ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ನೋಡಿ, ದೇವಸ್ಥಾನದ ಒಳಗಡೆ ಪೂರ್ತಿ ಹೀಗೆ ಇದೆ. ಒಳಗಡೆ ಡಿಸ್ಪ್ಲೇ ನೋಡಿಕೊಂಡು ನಾನು ದೇವರು ಹೇಗೆ ಇದೆ ಅಂತ ನೋಡ್ಕೊಂಡು ಹೋದೆ. ಆದರೆ ನಿಜವಾಗ್ಲೂ ದೇವರು ನೋಡೋಕ್ಕೆ ಏನೋ ಎದ್ದೇ ಬರ್ತಾ ಇದೆಯೇನೋ ಅನ್ನೋ ಅಷ್ಟು ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಖುಷಿಯಾಯಿತು ದೇವ್ರ ಮೂರ್ತಿ ನೋಡಿ, ಅಷ್ಟು ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ ದೇವಸ್ಥಾನ, ದೇವತೆ ನೋಡೋದಕ್ಕೆ ತುಂಬಾ ಖುಷಿಯಾಯಿತು. ಇನ್ನು ಪಾಪುಗೆ ಪ್ರಾಶನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅವ್ರು ಫಸ್ಟೇ ಬಿಲ್ ಹಾಕಿಸ್ಕೊಂಡು ಬಂದಿದ್ದರು. 250 ಅನಿಸುತ್ತೆ. ಸ್ಟಾರ್ಟಿಂಗೇ ಬಿಲ್ ಹಾಕಿಸ್ಕೊಂಡು ಇನ್ನು ಪೂಜೆ ಎಲ್ಲ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಕೈಗೆ ಅಕ್ಷತೆ ಕೊಟ್ಟಿದ್ದರು, ಇಟ್ಕೊಳ್ಳಿ ಅಂತ. ಆಮೇಲೆ ಮತ್ತೆ ಅಪ್ಪ ಅಮ್ಮ ಮತ್ತು ಪಾಪು ಎಲ್ಲ ಕೂರಿಸ್ಕೊಂಡು ಅವರು ಸ್ಟಾರ್ಟ್ ಮಾಡಿದರು. ಅನ್ನಪ್ರಾಶನ ಮಾಡಿಸೋದಕ್ಕೆ ತುಂಬ ಮಕ್ಕಳುಗಳನ್ನ ಕರ್ಕೊಂಡು ಬಂದಿದ್ದರು. ಹಾಗಾಗಿ ಅವರು ಕೂಡ ಸ್ವಲ್ಪ ಫಾಸ್ಟಾಗಿ ಇಬ್ಬಿಬ್ಬರನ್ನ ಕೂರಿಸ್ಕೊಂಡು ಮಾಡ್ತಾಯಿದ್ರು. ಈ ಕಡೆ ಸೈಡ್ ಒಬ್ಬರನ್ನ ಕೂರಿಸ್ಕೊಂಡಿದ್ದಾರೆ, ಅಂದರೆ ಬೇರೆಯವರು ಅವರು. ಮತ್ತು ಪಾಪುಗೂ ಮಾಡ್ತಾಯಿದ್ರು. ಇಬ್ರಿಗೂ ಒಟ್ಟೊಟ್ಟಿಗೆ ಮಾಡಿದ್ರು. ನಮಗೆ ಕೊಟ್ಟಿದ್ದ ಅಕ್ಷತೆನ ಮತ್ತೆ ಅವರು ತಟ್ಟೆಗೆ ಹಾಕಿಸ್ಕೊಂಡು ಮತ್ತೆ ಎಲ್ಲ ಮಂತ್ರ ಎಲ್ಲ ಹೇಳ್ತಾಯಿದ್ರು. ಪಾಪುಗೆ ಅದು ಚಿನ್ನದ ಉಂಗುರದಲ್ಲಿ ತಿನ್ನಿಸಿ ಅಂತ ಹೇಳಿದರು. ಅದು ಹಾಲು, ಅನ್ನ ಮತ್ತು ತುಪ್ಪನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಪಾಪು ಫಸ್ಟ್ ಟೈಮ್ ತಿಂತಿರೋದಲ್ವ, ಕ್ಲೀನಾಗಿ ತಿಂತಾ ಇದ್ದಾನೆ. ಏನೋ ಒಂದು ಸ್ವಲ್ಪ ಟೇಸ್ಟ್ ಇದೆಯಲ್ಲ ಅಂತ ನೋಡ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾನೆ. ಇವಾಗ ಅಪ್ಪ ಅಮ್ಮ ಇಬ್ಬರು ತಿನ್ನಿಸ್ತಾ ಇದ್ದಾರೆ. ನಾನು ನೋಡಿರಲಿಲ್ಲ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಈ ಥರ ಮಾಡೋದನ್ನು. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಇವಾಗ ನೋಡಿ, ಅವರ ಅಜ್ಜಿ ತಿನ್ನಿಸ್ತಾ ಇದ್ದಾರೆ. ಸುಮ್ಮನೆ ತಿಂತಾ ಇದ್ದಾನೆ, ಅಂದರೆ ಹೊಸ ಟೇಸ್ಟ್ ಅಲ್ವಾ, ಫಸ್ಟ್ ಕ್ಲೀನಾಗಿ ತಿಂತಾ ಇದ್ದಾನೆ. ಅವರೂ ಅಷ್ಟೇ ಪಾಪುಗೆ ಬೆಳ್ಳಿ ಬಟ್ಲು ಮತ್ತು ಸ್ಪೂನ್ ಎಲ್ಲ ತೊಗೊಂಡು ಬಂದಿದ್ದು. ಇದನ್ನೆಲ್ಲ ಮುಗಿಸಿ ಏನೇನು ಮಾಡಬೇಕು ನೆಕ್ಸ್ಟ್ ಅಂತ ಎಲ್ಲ ಅವರು ಹೇಳಿಬಿಟ್ಟು, ಮತ್ತು ಅವ್ರ ಅಪೋಸಿಟ್ಟು ಇನ್ನೊಬ್ಬರು ಕೂತ್ಕೊಂಡಿದ್ರಲ್ಲ ಅವರಿಗೂ ಅಷ್ಟೇ ಎಲ್ಲ ಅಕ್ಷತೆ ಎಲ್ಲ ಅವ್ರವ್ರಿಗೆ ಏನೇನು ತಂದಿದ್ರು ಅದನ್ನೆಲ್ಲ ವಾಪಸ್ ಕೊಟ್ಟು ಅವರು ಇನ್ನು ಹೊರಟರು.
ಇವರು ಅಷ್ಟೇ ಪಾಪುಗೆ ಅನ್ನ ತಿನ್ನಿಸ್ಬಿಟ್ಟು ಮಿಕ್ಕಿದ್ದು ಒಂದೇ ಸಲ ಜಾಸ್ತಿ ತಿನ್ನಿಸ್ಬಾರ್ದು ಅಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಎಲ್ರಿಗೂ ಒಂದೊಂದು ಸ್ಪೂನ್ ಪ್ರಸಾದ ಥರ ಕೊಡಿ ಅಂತ ಹೇಳಿದರು. ಅವರು ಅಷ್ಟೇ ಪ್ರಸಾದ ಥರ ಸ್ವಲ್ಪ ಸ್ವಲ್ಪ ಕೊಟ್ಟರು. ನೆಕ್ಸ್ಟು ಇನ್ನು ನಾವು ಊಟಕ್ಕೆ ಬಂದ್ವಿ. ಊಟದಲ್ಲಿ ಏನು ಜಾಸ್ತಿ ಕ್ಯೂ ಇರಲಿಲ್ಲ, ಫಾಸ್ಟಾಗಿ ನಡ್ಕೊಂಡು ಹೋದ್ವಿ. ದೇವಸ್ಥಾನ ಒಳಗಡೆ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಕ್ಯೂ ಇತ್ತಷ್ಟೇ, ಊಟಕ್ಕೆ ಜಾಸ್ತಿ ಏನು ಕ್ಯೂ ಇರಲಿಲ್ಲ. ನನ್ನ ಮಗ ಸಂಧಿ ನುಸ್ಕೊಂಡು ಹೋಗ್ತಾ ಇದ್ದ, ಅದಕ್ಕೆ ನಗಾಡ್ತಾ ಇದ್ದಾನೆ, ನೀವಿನ್ನೂ ಅಲ್ಲೇ ಇದ್ದೀರಾ, ನಾವು ನೋಡಿ ಬಂದಾಯಿತು ಅಂತ. ಒಳಗಡೆ ಹೋದರೆ ಊಟದಲ್ಲಂತೂ ತುಂಬಾ ದೊಡ್ಡದಾಗಿದೆ. ತುಂಬ ಅಂದರೆ ತುಂಬ ಜನ ಕುತ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಬಂದು ಆವಾಗಿಂದಾಗಿ ಊಟ ಕೊಡ್ತಾಯಿದ್ರು. ಸ್ಟಾರ್ಟಿಂಗ್ ಅನ್ನ ಸಾಂಬಾರು ಮತ್ತು ಪುಳಿಯೋಗರೆ ಮತ್ತು ಅನ್ನದಲ್ಲೇ ಪಾಯಸ ಮತ್ತು ಮಜ್ಜಿಗೆ ಅನ್ನ ಮತ್ತು ರಸಮ್ ಅನ್ನ, ಅಷ್ಟು ಚೆನ್ನಾಗಿತ್ತು ಊಟ. ಹೇಳೋಕ್ಕಾಗಲ್ಲ, ಟೇಸ್ಟ್ ಅಷ್ಟು ಒಳ್ಳೆ ಅಮೃತ ತಿಂದಂಗೆ ಅನ್ನಿಸ್ತು. ಅದ್ಭುತವಾಗಿತ್ತು ಊಟ. ನಾವು ಊಟ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಹೋಗಬೇಕು ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಅಲ್ಲೇ ಸ್ವಲ್ಪ ಟೈಮ್ ತಗೋತು. ಮತ್ತು ನಾವು ನೆಕ್ಸ್ಟ್ ಈಗ ಶೃಂಗೇರಿಗೆ ಬಂದ್ವಿ ನೋಡಿ. ಶೃಂಗೇರಿ ಗಾಡಿಯಿಂದ ಇಳಿದು ಸ್ವಲ್ಪ ಮುಂದೆ ಬಂದ್ವಿ, ಅಲ್ಲೂ ಅಷ್ಟೇ ಮಳೆ ಸ್ಟಾರ್ಟ್ ಆಗೋಯಿತು. ಜೋರಾಗೆ ಬಂತು ಸ್ವಲ್ಪ, ಅಂದರೆ ನಾವು ಬರೋಕ್ಕಿಂತ ಮುಂಚೆ ಸ್ವಲ್ಪನೂ ಮಳೆ ಇರಲಿಲ್ಲ. ನಾವು ಬಂದು ಇನ್ನೇನು ಇಳಿದು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಮಳೆ ನಿಲ್ಲಿಸ್ಕೊಂಡು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ತುಂಬಾ ದೊಡ್ಡದು. ಇವಾಗ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಏನೋ ಕೆಲಸ ನಡೀತಾ ಇದೆ, ಹಾಗಾಗಿ ಇಲ್ಲಿ ಎಂಟ್ರೆನ್ಸಿಂದ ಗೇಟ್ ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಬೇರೆ ಕಡೆ ಈ ಕಡೆ ಹೋಗ್ತಾ ಇದ್ದೀವಿ ನೋಡಿ. ನಾನು ಇದೇ ಫಸ್ಟ್ ಟೈಮ್ ಶೃಂಗೇರಿಗೆ ಬಂದಿದ್ದು. ನನ್ನ ಮಗಳಿಗೆ ನಾವು ಅಂದ್ಕೊಂಡ್ವಿ, ನನ್ನ ಮಗಳಿಗೆ ನಾವು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಕೊಬಿಡೋಣ, ಹೆಂಗಿದ್ರು ಬಂದಿದ್ದೀವಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿ ಬಂದು ಒಳಗಡೆ ಎಲ್ಲ ಕೇಳಿದಾಗ ಹೇಳಿದರು, ನೀವು ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆಗೆ ಬರಬೇಕು, ಇಲ್ಲ ಅಂದರೆ ಆಗಲ್ಲ, ಹೀಗೆ ಮಾಡೋಕ್ಕಾಗಲ್ಲ ಅಂತ. ಇಲ್ಲೇ ನೋಡಿ ಅಕ್ಷರಾಭ್ಯಾಸ ಎಲ್ಲ ಮಾಡಿಸೋದು. ಆಮೇಲೆ ಕೊನೆಗೆ ಅಂದ್ಕೊಂಡ್ವಿ, ಇನ್ನೂ 1 ವರ್ಷ ಟೈಮ್ ಇದೆಯಲ್ಲ ಅವಳಿಗೆ, ಅಷ್ಟರಲ್ಲಿ ಒಂದು ಸಲ ಮಾಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡು ಇನ್ನೊಂದು ಸಲ ಬರೋಣ ಅಂತ ಅಂದ್ಕೊಂಡ್ವಿ. ಮತ್ತು ಒಳಗಡೆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆ 2 ದೇವಸ್ಥಾನದಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಯಿತು, ದೇವರಿಂದೆಲ್ಲ ಒಳಗಡೆ. ಶೃಂಗೇರಿಲಿಂತೂ ಸ್ವಲ್ಪನೂ ಒಳಗಡೆ ದೇವ್ರದ್ದು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ದೇವಸ್ಥಾನ ಸುತ್ತ ಮುಗಿಸ್ಕೊಂಡು ಇಲ್ಲಿ ಕೊಳದ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿ ಕೊಳಲು ತುಂಬ ಮೀನಿತ್ತು. ಇಲ್ಲಿ ಮೀನಿಗೆ ಕೆಲವರು ಪುರಿ ಮತ್ತು ಏನೇನೋ ಫುಡ್ ಹಾಕ್ತಾಯಿದ್ರು. ಅಲ್ಲಿ ಚಿಕ್ಕದಾಗಿ ರಸ್ಕೆಲ್ಲ ಇತ್ತು, ಅದನ್ನು ತಂದು ಹಾಕ್ತಾಯಿದ್ರು. ಮೀನಂತೂ ಇಲ್ಲ, ತುಂಬ ದಪ್ಪ ಇತ್ತು, ಎಲ್ಲ ತಿಂತಾಯಿದ್ದು. ನನ್ನ ಮಗಳಂತೂ ಅಮ್ಮ ಮೀನು ಅಂತ ನೋಡ್ತಾ ಇದ್ಲು. ಅಲ್ಲಿಂದ ನೆಕ್ಸ್ಟ್ ನೋಡಿ ನಾವು ಮತ್ತೆ ದೇವಸ್ಥಾನದ ಹತ್ರನೇ ಬಂದ್ವಿ. ಅಂದರೆ ಇದೆಲ್ಲ ಶೃಂಗೇರಿ ದೇವಸ್ಥಾನ ಇದೆಲ್ಲ ನೋಡೋದಕ್ಕೆ ಒಂಥರ ನಾವು ನಮ್ಮ ಹಾಸನ ಅಲ್ಲಿ ಹಳೇಬೀಡಲ್ಲಿರೋ ಹಳೇಬೀಡು ದೇವಸ್ಥಾನ ನೋಡೋ ಥರ ಅಂತ ಸ್ವಲ್ಪ ಫೀಲ್ ಆಗುತ್ತೆ. ಇಲ್ಲಿ ನೋಡಿ ಸುತ್ತ ದೇವಸ್ಥಾನನೇ ಇದೆ. ತುಂಬ ದೊಡ್ಡ ದೇವಸ್ಥಾನ ಇದು ಶೃಂಗೇರಿ ದೇವಸ್ಥಾನ. ಒಳಗಡೆ ದೇವರೆಲ್ಲ ಶಾರದಾ ದೇವಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಬಳೆಲೇ ಅಲಂಕಾರ ಮಾಡಿದ್ದಾರೆ ಒಳಗಡೆ ಪೂರ್ತಿ, ಅದು ತುಂಬ ಚೆನ್ನಾಗಿದೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡೋ ಚೌಟ್ರಿ ಥರ ಇದೆ. ಇಲ್ಲೇ ತುಂಬ ಎಲ್ಲ ಮಕ್ಕಳನ್ನು ಕೂರಿಸ್ಕೊಂಡು ಇಲ್ಲೇ ಅಕ್ಷರಾಭ್ಯಾಸ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ನಾನು ನನ್ನ ಮಗಳು ನೆಕ್ಸ್ಟ್ ಕರ್ಕೊಬಂದು ಇಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ ತಾಯಿ ಅನುಗ್ರಹ ಇದ್ದರೆ ಆದಷ್ಟು ಬೇಗ ಬಂದು ಮಾಡಿಸೋ ಥರ ಆಗಲಿ. ಇವಾಗ ನಾನು ಹೋಗ್ತಿರೋ ಸೇತುವೆ ಬಂದು ಸ್ಟಾರ್ಟಿಂಗ್ ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇದೆ. ತುಂಬ ಚೆನ್ನಾಗಿದೆ ಸೇತುವೆ ಇದು. ಇಲ್ಲಿವರೆಗೂ ಬಂದಿದ್ದೀವಲ್ಲ, ಹೋಗೋಣ ಅಂತ ಹೊರಟ್ವಿ. ತುಂಬ ಸುಸ್ತಾಗೋಗಿತ್ತು, ಒಂದೇ ದಿನದಲ್ಲಿ ಎಲ್ಲ ಮುಗಿಸ್ಕೊಂಡ್ವಲ್ಲ, ಹಂಗಾಗಿ. ಇಲ್ಲಿಂದ ದೇವಸ್ಥಾನ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂಸ್ ಎಲ್ಲ ಇಲ್ಲಿ. ನಾವು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಇದು. ಗಾಡಿ ಪಾರ್ಕಿಂಗ್ ಎಷ್ಟೊಂದು ಗಾಡಿಗಳು ಬಂದಿದ್ದಾವೆ. ನಾವು ಫೈನಲಿ ಇದಿಷ್ಟು ದೇವಸ್ಥಾನನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇದಿಷ್ಟು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ, ಬಾಯ್.